ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಮಗೆ ಮೂಲ ಬದುಕಬೇಕು ಅಂತ ಹೇಳಿದ್ರೆ ನಮಗೆ ಮೂಲ ಭೂಮಿ ಬೇಕು. ಈ ಸಮಾಜವನ್ನು ಎದುರಿಸಬೇಕು ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಜ್ಞಾನವನ್ನು ಕೊಡಬೇಕು, ವಿದ್ಯೆಯನ್ನು ಕೊಡಬೇಕು, ಶಿಕ್ಷಿತರಾಗಿ ಮಾಡಬೇಕು. ನಾವು ಅದನ್ನು ದಕ್ಕಿಸ್ಕೋಬೇಕು ಅಂತ ಹೇಳಿದ್ರೆ ಜ್ಞಾನಾರ್ಜನೆ ಇದ್ದರೆ ಮಾತ್ರ ತನ್ಮೂಲಕ ಹೋರಾಟವನ್ನು ಮಾಡಬೇಕು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಈ ಮೂರೂ ಕೂಡ ಇದ್ದರೆ ನಾವು ಈ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಲಿಕ್ಕೆ, ಈ ಸಮಾಜದಲ್ಲಿ ಉತ್ತಮ ಪ್ರಜೆ ಆಗಲಿಕ್ಕೆ ನಾವು ಸರಿಯಾಗ್ತೇವೆ. ನಮಗೆ ಭೂಮಿನೇ ಇಲ್ಲ, ಕೇವಲ ನೀವು ಕೊಡ್ತಂಥ ಆ ಯೋಜನೆಗಳನ್ನು ಹಾಕ್ತಂಥ ಪುಡಿಗಾಸಿನಲ್ಲಿ ನಮ್ಮ ಉದ್ಧಾರ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮ ಹೋರಾಟ, ನಮ್ಮ ಹೋರಾಟ ಮೊದಲಾಗಬೇಕಾಗಿರ್ತಕ್ಕಂಥದ್ದು ಆದಿವಾಸಿಗಳು ಏನಾದರೂ ಕೂಡ ಬಿರ್ಸಾ ಮುಂಡಾರವರಿಗೆ ಬೆಲೆಯನ್ನೇ ಕೊಡಬೇಕು ಅನ್ನೋದಿದ್ರೆ, ಬಿರ್ಸಾ ಮುಂಡಾವರ ಆದರ್ಶಗಳನ್ನು ನಾವು ಪಾಲನೆ ಮಾಡಬೇಕು ಅನ್ನೋದಿದ್ರೆ ನಮ್ಮ ಹೋರಾಟ ಮೊದಲು ಹೋರಾಟವನ್ನು ಸಕ್ರಿಯಗೊಳಿಸಬೇಕಾಗಿದೆ. ಹೋರಾಟದ ಮೂಲಕ ತಮ್ಮ ಬದುಕನ್ನು ಹಸನು ಮಾಡ್ಕೋಬೇಕಾಗಿದೆ. ಇವತ್ತು ಶೋಷಣೆ ಮಾಡೋರು ಸಾಕಷ್ಟು ಜನ ಇದ್ದಾರೆ. ಅದರಲ್ಲೂ ಸ್ವತಂತ್ರ ಬಂದು ನಮಗೆ ಇವತ್ತು 79-80ನೇ ವರ್ಷ ಕಾಲಿಡ್ತಾ ಇದ್ದೇವೆ. ಆ ಸಮಾಜವನ್ನು ನಿಕೃಷ್ಟವಾಗಿ ಕಾಣ್ತಕ್ಕಂಥದ್ದು ಇನ್ನೂ ಕೂಡ ನಮಗೆ ಹೋಗಿಲ್ಲ. ಅಸ್ಪೃಶ್ಯತೆಯೇ ಹೋಗಿಲ್ಲ. ಪ್ರಜಾಪ್ರಭುತ್ವ ಪರ ದೇಶದಲ್ಲಿ ನಾವು ಇದೀವ ಅಂತಕ್ಕಂಥ